ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇಲ್ಲಿಯವರೆಗೆ ಎಷ್ಟೋ ವರ್ಲ್ಡ್ ರೆಕಾರ್ಡ್ಸ್ ಗಳನ್ನ ನೋಡಿದೀವಿ. ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ಕೆಲವು ವಿಚಿತ್ರವಾದ ರೆಕಾರ್ಡ್ಸ್ ಗಳ ಬಗ್ಗೆ ಹೇಳಲಿದ್ದೇನೆ. ಅವರ ಪ್ರಾಣಗಳನ್ನು ಕೂಡ ಲೆಕ್ಕಿಸದೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅವರ ಹೆಸರನ್ನು ಸೇರಿಸಲು ಧೈರ್ಯ ಮಾಡಿ ಸಾಧಿಸಿದ್ದಾರೆ. ಮನುಷ್ಯ ಸಹಜವಾಗಿಯೇ ತನ್ನ ಲಿಮಿಟ್ಸ್ ಗೆ ಮೀರಿದ ಯಾವುದಾದ್ರೂ ಒಂದು ಕೆಲಸವನ್ನ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಇಂಥವರನ್ನೆಲ್ಲ ಒಂದು ಮಾಡೋಕೆ 1998ರಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಬರುತ್ತೆ. ಆ ಪುಸ್ತಕ ಬಂದಾಗಿನಿಂದ ಎಷ್ಟೋ ಜನ ಎಕ್ಸ್ಟ್ರಾರ್ಡಿನರಿ ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟೋ ಜನ ಆಲ್ರೆಡಿ ಇರುವ ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ. ಇವರಲ್ಲಿ ಕೆಲವು ಜನ ಮಾಡಿದ ರೆಕಾರ್ಡ್ಸ್ ಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಚೀನಾ ದೇಶದ ಗ್ಯಾವೋ ಎಂಬ ವ್ಯಕ್ತಿ 10 ಲಕ್ಷ ಜೇನುಹುಳುಗಳನ್ನ ತನ್ನ ದೇಹದ ಮೇಲೆ ಕೂಡಿಸಿಕೊಂಡು ರೆಕಾರ್ಡ್ ಅನ್ನ ಸೃಷ್ಟಿಸಿದ್ದಾನೆ. ಆಲ್ರೆಡಿ ಇದೇ ದೇಶದ ಒಬ್ಬ ವ್ಯಕ್ತಿ 80 ಕೆಜಿಗಳಷ್ಟು ತೂಕವಿರುವ ಜೇನುಹುಳುಗಳನ್ನ ತನ್ನ ದೇಹದ ಮೇಲೆ ಕೂಡಿಸಿಕೊಂಡು ರೆಕಾರ್ಡ್ ಅನ್ನ ಸಾಧಿಸಿರ್ತಾನೆ. ಈ ರೆಕಾರ್ಡ್ ಅನ್ನ ಈ ಗ್ಯಾವೋ ಎಂಬ ವ್ಯಕ್ತಿ ಬ್ರೇಕ್ ಮಾಡಬೇಕು ಅಂತ ಅಂದುಕೊಳ್ತಾನೆ. ಸೊ ಬೇಕಾಗಿರುವ ಇಕ್ವಿಪ್ಮೆಂಟ್ಸ್ ಎಲ್ಲವನ್ನೂ ಕೂಡ ಸಿದ್ಧ ಮಾಡಿಕೊಂಡು ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲೇ 20 ಜನ ಸಹಾಯಕರು ಆತನ ಮೇಲೆ ಜೇನುಹುಳುಗಳನ್ನ ಬಿಡ್ತಾರೆ. ಅವೆಲ್ಲವೂ ಹೋಗಿ ಗ್ಯಾವೋ ಮೇಲೆ ಕೂಡುತ್ತವೆ. ಆ ಹುಳುಗಳು ಆತನನ್ನ ಕಚ್ಚುತ್ತಾ ಇದ್ರೂ ಕೂಡ ಆ ಬೇನೆಯನ್ನ ತಡೆದುಕೊಂಡು ಹಾಗೆಯೇ ಕುಳಿತುಕೊಳ್ತಾನೆ. ಇನ್ನೂ ಜಾಸ್ತಿ ಜೇನುಹುಳುಗಳನ್ನ ಅಟ್ರಾಕ್ಟ್ ಮಾಡುವ ಸಲುವಾಗಿ 20 ಹೆಣ್ಣು ಜೇನುಹುಳುಗಳನ್ನ ತನ್ನ ಮೈ ಮೇಲೆ ಕೂಡಿಸಿಕೊಳ್ತಾನೆ. 3 ಗಂಟೆಗಳ ನಂತರ ಆತನ ಮೇಲೆ 10 ಲಕ್ಷ ಜೇನುಹುಳುಗಳು ಕುಳಿತುಕೊಳ್ಳುತ್ತವೆ. 10 ಲಕ್ಷ ಅಂತ ಕರೆಕ್ಟ್ ಆಗಿ ಹೇಗೆ ಗೊತ್ತಾಯ್ತು? ಅವ್ರೇನಾದ್ರೂ ಅವುಗಳನ್ನ ಎಣಿಸಿದ್ರ ಎಂಬ ಡೌಟ್ ನಿಮ್ಮಲ್ಲಿ ಬಂದಿರಬಹುದು. ಆಕ್ಚುಲಿ 3 ಗಂಟೆಗಳ ನಂತರ ಜೇನುಹುಳುಗಳಿಂದ ಕೂಡಿದ ಆತನ ದೇಹದ ತೂಕವನ್ನ ಮೆಜರ್ ಮಾಡ್ತಾರೆ. ಆಗ ಆತನ ತೂಕ 110 ಕೆಜಿಗಳು ಇರುತ್ತೆ. 10,000 ಜೇನುಹುಳುಗಳು 1 ಕೆಜಿ ತೂಕವಿರುತ್ತವೆ ಎಂಬುದು ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ 1 ಕೆಜಿಗೆ 10,000 ಅಂದ್ರೆ 110 ಕೆಜಿಗಳಿಗೆ ಎಷ್ಟು ಜೇನುಹುಳುಗಳು ಇರುತ್ತವೆ ಎಂಬ ಬೇಸಿಕ್ ಕ್ಯಾಲ್ಕುಲೇಷನ್ ಮೇಲೆ ಅವು ಎಷ್ಟು ಎಂಬುದನ್ನ ಹೇಳಿದ್ದಾರೆ. ಆತನ ತುಟಿಗಳ ಮೇಲೆ ಆ ಜೇನುಹುಳುಗಳು ಕುಳಿತುಕೊಳ್ಳದ ಹಾಗೆ ಇರೋಕೆ ಆತ ಸಿಗರೇಟ್ ಅನ್ನ ಸೇರ್ತಾ ಇರ್ತಾನೆ. ಕಣ್ಣುಗಳ ಮೇಲೆ ಕುಳಿತುಕೊಳ್ಳದ ಹಾಗೆ ಇರೋಕೆ ಗ್ಲಾಸಸ್ ಅನ್ನ ಇಟ್ಕೊಳ್ತಾನೆ. ಇನ್ನು ಕ್ಲೀನ್ ಮಾಡಿದ ನಂತರ ಆತನ ದೇಹದ ಮೇಲೆ ನೋಡಿದ್ರೆ 2,000 ಗಾಯಗಳು ಇರುತ್ತವೆ. ಆದ್ರೆ ಆತನ ಮುಖ ನೋಡಿದ್ರೆ ಅವು ಕಚ್ಚಿದ ಬೇನೆಗಿಂತ ಆತ ಸಾಧಿಸಿದ ರೆಕಾರ್ಡ್ ನಿಂದ ಬಂದಿರುವ ಆನಂದವೇ ಆತನ ಮುಖದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. 3 ಜನ ಆಸ್ಟ್ರೇಲಿಯನ್ ಯೂಟ್ಯೂಬರ್ಸ್ ಸೇರಿ 660 ಅಡಿಗಳ ಎತ್ತರದಿಂದ ಬಾಸ್ಕೆಟ್ ಬಾಲ್ ಅನ್ನ ಬಾಸ್ಕೆಟ್ ನಲ್ಲಿ ಹಾಕಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಸಾಧಿಸಿದ್ದಾರೆ. ಹೌ ರೆಡಿಕ್ಯುಲಸ್ ಎಂಬ ಯೂಟ್ಯೂಬ್ ಚಾನಲ್ ನಲ್ಲಿ ಆಸ್ಟ್ರೇಲಿಯಾದ 3 ಜನ ಸೇರಿ ಇಂತಹ ವಿಚಿತ್ರವಾದ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತಾರೆ. 15 ಮಿಲಿಯನ್ ಗಿಂತ ಅಧಿಕ ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿರುವ ಇವರು ವಸ್ತುಗಳನ್ನ ತಗೊಂಡು ಬಂದು ಅವುಗಳನ್ನ ಎತ್ತರದಿಂದ ಕೆಳಗಡೆ ಹಾಕಿದ್ರೆ ಏನಾಗುತ್ತೆ ಎಂಬ ಕಾನ್ಸೆಪ್ಟ್ ಮೇಲೆ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತಾರೆ. ಈ ವಿಡಿಯೋಗಳನ್ನ ಮಾಡ್ತಾ ಇರುವಾಗಲೇ ಅವರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಾಧಿಸಬೇಕು ಎಂಬ ಆಲೋಚನೆ ಬರುತ್ತೆ. ಇದಕ್ಕಾಗಿ ಅವರು ಆಫ್ರಿಕಾಗೆ ಹೋಗ್ತಾರೆ. ಅಲ್ಲಿ ಅತ್ಯಂತ ಎತ್ತರವಾದ ವಾಟರ್ ಫಾಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಲ್ಲಿಂದ 660 ಅಡಿಗಳ ಆಳದಲ್ಲಿರುವ ಬಾಸ್ಕೆಟ್ ನಲ್ಲಿ ಬಾಲ್ ಅನ್ನ ಹಾಕೋಕೆ ಟ್ರೈ ಮಾಡ್ತಾರೆ. ಕೊನೆಗೆ ಅವರು ಅಂದುಕೊಂಡಿರುವ ಗೋಲ್ ಅನ್ನ ಹಾಕಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಅವರ ಹೆಸರನ್ನ ಸೇರಿಸಿಕೊಂಡಿದ್ದಾರೆ. ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋಕೆ ಅವರಿಗೆ ಟೋಟಲ್ 6 ದಿನಗಳ ಸಮಯ ಹಿಡಿದಿದೆ. ಇದಷ್ಟೇ ಅಲ್ಲದೆ ಇವರು ಇದಕ್ಕೂ ಮುಂಚೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ 590 ಅಡಿಗಳ ಎತ್ತರವಿರುವ ಒಂದು ಡ್ಯಾಮ್ ಮೇಲಿಂದ ಬಾಸ್ಕೆಟ್ ಬಾಲ್ ಗೋಲ್ ಹಾಕಿ ವರ್ಲ್ಡ್ ರೆಕಾರ್ಡ್ ಅನ್ನ ಸಾಧಿಸಿರ್ತಾರೆ. ನಂತರ 660 ಅಡಿಗಳ ಎತ್ತರದಿಂದ ಗೋಲ್ ಮಾಡಿ ಅವರ ರೆಕಾರ್ಡ್ ಅನ್ನ ಅವರೇ ಬ್ರೇಕ್ ಮಾಡಿದ್ದಾರೆ. ಸೊ ಇಂತಹ ರೆಕಾರ್ಡ್ಸ್ ಗಳನ್ನ ಡೂಡ್ ಪರ್ಫೆಕ್ಟ್ ಎಂಬ ಯೂಟ್ಯೂಬ್ ಚಾನಲ್ ಅವರು ಕೂಡ ಮಾಡಿದ್ದಾರೆ. ಆದ್ರೆ ಇವರು ತಮ್ಮ ಕಣ್ಣುಗಳಿಗೆ ಬಟ್ಟೆಯನ್ನ ಕಟ್ಕೊಂಡು 16 ಮೀಟರ್ ದೂರ ನಿಂತು ಬಾಸ್ಕೆಟ್ ಬಾಲ್ ಅನ್ನ ಬಾಸ್ಕೆಟ್ ನಲ್ಲಿ ಹಾಕಿ ರೆಕಾರ್ಡ್ ಅನ್ನ ಸಾಧಿಸಿದ್ದಾರೆ. ಫೆಲಿಕ್ಸ್ ಎಂಬ ವ್ಯಕ್ತಿ 39 ಕಿಲೋಮೀಟರ್ ಎತ್ತರದಿಂದ ಭೂಮಿಯ ಮೇಲೆ ಜಂಪ್ ಮಾಡ್ತಾನೆ. 39 ಕಿಲೋಮೀಟರ್ ಎತ್ತರ ಅಂದ್ರೆ ಎಷ್ಟು ಎತ್ತರವಿರುತ್ತೋ ನೀವೇ ಯೋಚನೆ ಮಾಡಿ. 1960ರಲ್ಲಿ ಜೋಯ್ ಕೆಟಿಂಜರ್ ಎಂಬ ವ್ಯಕ್ತಿ 31 ಕಿಲೋಮೀಟರ್ ಎತ್ತರದಿಂದ ಭೂಮಿಯ ಮೇಲೆ ಜಂಪ್ ಮಾಡಿ ರೆಕಾರ್ಡ್ ಅನ್ನ ಸೃಷ್ಟಿಸಿರ್ತಾನೆ. ಇದಾದ ನಂತರ ಈ ರೆಕಾರ್ಡ್ ಅನ್ನ ಯಾರಿಗೂ ಕೂಡ ಬ್ರೇಕ್ ಮಾಡೋಕೆ ಆಗಲ್ಲ. ಮತ್ತೆ 60 ವರ್ಷಗಳ ನಂತರ ಅಂದ್ರೆ 2012ರಲ್ಲಿ ಫೆಲಿಕ್ಸ್ ಎಂಬ ವ್ಯಕ್ತಿ ಕೆಟಿಂಜರ್ ಮಾಡಿರುವ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾನೆ. ಈ ಫೆಲಿಕ್ಸ್ ಎಂಬ ವ್ಯಕ್ತಿ 39 ಕಿಲೋಮೀಟರ್ ಎತ್ತರದಿಂದ ಜಂಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಈ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋಕೆ ರೆಡ್ ಬುಲ್ ಎಂಬ ಕಂಪನಿ ಈ ಪ್ರಾಜೆಕ್ಟ್ ಗೆ ದುಡ್ಡನ್ನ ಸ್ಪಾನ್ಸರ್ ಮಾಡುತ್ತೆ. ಆಕಾಶದಲ್ಲಿ ಮೋಡಗಳು ಮತ್ತು ಗಾಳಿ ಸ್ಪೀಡ್ ಆಗಿ ಬೀಸದೇ ಇರುವಂತಹ ಸಮಯದಲ್ಲಿ ಆ ಪ್ರಾಜೆಕ್ಟ್
ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಬೇಕು ಅಂತ ಅಂದುಕೊಳ್ತಾರೆ. ಯಾಕೆಂದ್ರೆ ಗಾಳಿ ಜಾಸ್ತಿ ಸ್ಪೀಡ್ ನಲ್ಲಿ ಬೀಸಿದ್ರೆ ಆತ ಎಕ್ಸ್ಪೆಕ್ಟ್ ಮಾಡಿರುವ ಜಾಗದಲ್ಲಿ ಅಲ್ಲದೆ ಬೇರೆ ಜಾಗದಲ್ಲಿ ಲ್ಯಾಂಡ್ ಆಗ್ತಾನೆ. ಸೊ ಇದರಿಂದ 2012 ಅಕ್ಟೋಬರ್ 14 ಲಾಂಚಿಂಗ್ ಡೇಟ್ ಆಗಿ ಸೆಟ್ ಮಾಡ್ಕೊಳ್ತಾರೆ. ಆ ದಿನ ಎಲ್ಲವನ್ನೂ ಕೂಡ ಸಿದ್ಧ ಮಾಡಿಕೊಳ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಒಂದು ವೇಳೆ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಷರ್ ಕಡಿಮೆ ಇದ್ರೆ ನಮ್ಮ ದೇಹದಲ್ಲಿರುವ ಬ್ಲಡ್ 25 ಡಿಗ್ರಿ ಸೆಲ್ಸಿಯಸ್ ನಲ್ಲೇ ಬಾಯ್ಲ್ ಆಗಿ ನಮ್ಮ ಕಣ್ಣುಗಳಿಂದ ಹೊರಗೆ ಬರುತ್ತೆ. ಭೂಮಿಯ ಮೇಲೆ ಬೇಕಾದಷ್ಟು ಪ್ರೆಷರ್ ಇರೋದ್ರಿಂದ ನಮಗೆ ಏನು ಆಗಲ್ಲ. ಆದ್ರೆ ಆಕಾಶದಲ್ಲಿ ಮೇಲೆ ಹೋಗ್ತಾ ಇದ್ದಂತೆ ಟೆಂಪರೇಚರ್ ಅಂಡ್ ಪ್ರೆಷರ್ ಕಡಿಮೆ ಆಗಿ ಬಿಡುತ್ತೆ. ಸೊ ಈ ಲೋ ಪ್ರೆಷರ್ ನಿಂದ ಆತನ ದೇಹಕ್ಕೆ ಏನು ಆಗದಂತೆ ಇರೋಕೆ ಆತ ಒಂದು ಪ್ರೆಷರ್ ಸೂಟ್ ಅನ್ನ ಹಾಕಿಕೊಳ್ತಾನೆ. ನಾವೀಗ ವಾಸಿಸ್ತಾ ಇರುವುದು ಟ್ರೋಪೋಸ್ಫಿಯರ್ ನಲ್ಲಿ. ಈ ಲೇಯರ್ 12 ಕಿಲೋಮೀಟರ್ ಗಳ ಎತ್ತರದವರೆಗೆ ಇರುತ್ತೆ. ಈ ಲೇಯರ್ ನಲ್ಲಿ ಮೇಲೆ ಹೋಗ್ತಾ ಇದ್ದಂತೆ ಟೆಂಪರೇಚರ್ ಕಡಿಮೆ ಆಗ್ತಾ ಇರುತ್ತೆ. 12 ಕಿಲೋಮೀಟರ್ ನಿಂದ ಹಿಡಿದು 50 ಕಿಲೋಮೀಟರ್ ವರೆಗೆ ಇರುವ ಲೇಯರ್ ಅನ್ನ ಸ್ಟ್ರಾಟೋಸ್ಫಿಯರ್ ಎಂದು ಕರೀತಾರೆ. ಇದರಲ್ಲಿ ಓಜೋನ್ ಲೇಯರ್ ಇರುತ್ತೆ. ಈ ಓಜೋನ್ ಲೇಯರ್ ಸೂರ್ಯನಿಂದ ಬರುವ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಭೂಮಿಯ ಮೇಲೆ ಬೀಳದ ಹಾಗೆ ರಕ್ಷಿಸುತ್ತೆ. ಒಂದು ವೇಳೆ ಓಜೋನ್ ಲೇಯರ್ ಎಂಬುದು ಇರ್ಲಿಲ್ಲ ಅಂದ್ರೆ ಸೂರ್ಯನನ್ನ 60 ಸೆಕೆಂಡ್ಸ್ ಗಳಿಗಿಂತ ಜಾಸ್ತಿ ನೋಡಿದ್ರೆ ನಾವು ಕುರುಡರಾಗಿ ಬಿಡ್ತೀವಿ. ನಮಗೆ ಸ್ಕಿನ್ ಕ್ಯಾನ್ಸರ್ ಗಳು ಬರುತ್ತವೆ. ಸೊ ಯುವಿ ರೇಡಿಯೇಷನ್ ಭೂಮಿಯ ಮೇಲೆ ಬೀಳದ ಹಾಗೆ ಓಜೋನ್ ಲೇಯರ್ ನಮ್ಮನ್ನ ರಕ್ಷಿಸುತ್ತೆ. ಓಜೋನ್ ಲೇಯರ್ ನಲ್ಲಿರುವ ಯುವಿ ರೇಡಿಯೇಷನ್ ಆತನ ದೇಹಕ್ಕೆ ತಾಕದ ಹಾಗೆ ಈ ಪ್ರೆಷರ್ ಸೂಟ್ ರಕ್ಷಿಸುತ್ತೆ. ಫಿಲಿಕ್ಸ್ ನನ್ನ ಒಂದು ಚಿಕ್ಕ ರೌಂಡ್ ಬಾಕ್ಸ್ ನಲ್ಲಿ ಇಡ್ತಾರೆ. ಅದನ್ನ ಒಂದು ಹೀಲಿಯಂ ಬಲೂನ್ ಗೆ ಅಟ್ಯಾಚ್ ಮಾಡ್ತಾರೆ. ಆ ಬಲೂನ್ ಆತನನ್ನ 39 ಕಿಲೋಮೀಟರ್ ಎತ್ತರದವರೆಗೆ ತಗೊಂಡು ಹೋಗುತ್ತೆ. ಅಲ್ಲಿಂದ ಆತ ಭೂಮಿಯ ಮೇಲೆ ಜಂಪ್ ಮಾಡ್ತಾನೆ. ಆತ ಭೂಮಿಯ ಮೇಲೆ ಬೀಳ್ತಾ ಇರುವಾಗ ಆತನ ಸ್ಪೀಡ್ 1342 ಕಿಲೋಮೀಟರ್ ಪರ್ ಅವರ್ ಗೆ ರೀಚ್ ಆಗುತ್ತೆ. ಆತ 4 ನಿಮಿಷಗಳವರೆಗೆ ಫ್ರೀ ಫಾಲ್ ಆಗ್ತಾನೆ. ನಂತರ ಪ್ಯಾರಾಶೂಟ್ ಅನ್ನ ಓಪನ್ ಮಾಡ್ತಾನೆ. ಮತ್ತೆ 4 ನಿಮಿಷಗಳ ನಂತರ ಭೂಮಿಯ ಮೇಲೆ ಲ್ಯಾಂಡ್ ಆಗ್ತಾನೆ. ಅಂದ್ರೆ ಆತ ಟೋಟಲ್ 9 ನಿಮಿಷಗಳವರೆಗೆ ಗಾಳಿಯಲ್ಲಿ ಇರ್ತಾನೆ. ಜಂಪ್ ಮಾಡುವಾಗ ಒಳಗಡೆ ಹೇಗಿತ್ತು ಎಂಬುದರ ಬಗ್ಗೆ ತನ್ನ ಎಕ್ಸ್ಪೀರಿಯನ್ಸ್ ಅನ್ನ ಮೀಡಿಯಾ ಜೊತೆ ಶೇರ್ ಮಾಡಿಕೊಳ್ತಾನೆ. ನಾನು ಭೂಮಿಯ ಮೇಲೆ ಬೀಳ್ತಾ ಇರುವಾಗ ನನಗೆ ಸ್ಪರ್ಶ ಎಂಬುದೇ ಇರಲಿಲ್ಲ. ನನಗೆ ಗಾಳಿಯ ಸ್ಪರ್ಶವೂ ಕೂಡ ಫೀಲ್ ಆಗ್ತಿರ್ಲಿಲ್ಲ. ಸೌಂಡ್ ಕೇಳಿಸ್ತಾ ಇರ್ಲಿಲ್ಲ. ಕೇವಲ ನಾನು ಉಸಿರಾಡುವ ಗಾಳಿ ಮಾತ್ರವೇ ನನಗೆ ಕೇಳಿಸ್ತಾ ಇತ್ತು. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜುತ್ತಿರುವ ಹಾಗೆ ಇಲ್ಲಿ ಗಾಳಿಯಲ್ಲಿ ಈಜುತ್ತಿರುವ ಫೀಲ್ ಬಂತು ಎಂದು ಫಿಲಿಕ್ಸ್ ಹೇಳಿದ್ದಾನೆ. ಈತ ಮಾಡಿರುವ ಈ ಸಾಹಸ ಯೂಟ್ಯೂಬ್ ನಲ್ಲಿ ಲೈವ್ ಸ್ಟ್ರೀಮ್ ಕೂಡ ಆಗಿದೆ. 95 ಲಕ್ಷಕ್ಕೂ ಅಧಿಕ ವ್ಯೂಸ್ ಕೂಡ ಬಂದಿವೆ. ಯೂಟ್ಯೂಬ್ ನಲ್ಲಿ ಒಂದು ಲೈವ್ ಸ್ಟ್ರೀಮ್ಗೆ ಅಷ್ಟೊಂದು ವ್ಯೂಸ್ ಬರುವುದು ಅದೇ ಮೊದಲ ಬಾರಿ. ಇನ್ನು ನಮ್ಮ ಭಾರತೀಯರು ಮಾಡಿರುವ ರೆಕಾರ್ಡ್ಸ್ ಗಳ ವಿಷಯಕ್ಕೆ ಬಂದ್ರೆ, ತೆಂಗಿನಕಾಯಿಗಳನ್ನ 1 ನಿಮಿಷದಲ್ಲಿ ಹೊಡೆದು ಹಾಕಿದ್ದಾರೆ. ಕರಮ್ಜಿತ್ ಸಿಂಗ್ ಮತ್ತು ಕವಲ್ಜಿತ್ ಸಿಂಗ್ ಎಂಬ ಇಬ್ಬರು ಭಾರತೀಯರು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಸಾಧಿಸಿದ್ದಾರೆ. ತೆಂಗಿನಕಾಯಿಗಳನ್ನ ಹೊಡಿರಿ ಅಂದ್ರೆ ಯಾರಾದ್ರೂ ಹೊಡಿತಾರೆ. ಆದ್ರೆ ಕಣ್ಣುಗಳಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಹೊಡೆಯುವುದು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡಿಸುವ ವಿಷಯವೇ. ಕವಲ್ಜಿತ್ ಸಿಂಗ್ ಎಂಬ ವ್ಯಕ್ತಿಯ ಕಣ್ಣುಗಳಿಗೆ ಬಟ್ಟೆಯನ್ನ ಕಟ್ಟಿ ಆತನ ಕೈಗೆ ಒಂದು ಸುತ್ತಿಗೆಯನ್ನ ಕೊಡ್ತಾರೆ. ಆತ ಕಣ್ಣುಗಳನ್ನ ತೆರೆಯದ ಹಾಗೆ ಇರೋಕೆ ಆತನ ಕಣ್ಣುಗಳ ಮೇಲೆ ಉಪ್ಪನ್ನ ಕೂಡ ಹಾಕ್ತಾರೆ. ಕರಮ್ಜಿತ್ ಸಿಂಗ್ ಎಂಬ ವ್ಯಕ್ತಿಯನ್ನ ಮಲಗಿಸಿ ಆತನ ಸುತ್ತಲೂ ತೆಂಗಿನಕಾಯಿಗಳನ್ನ ಇಡ್ತಾರೆ. ಆಗ ಕವಲ್ಜಿತ್ ಸಿಂಗ್ ಮಲಗಿರುವ ವ್ಯಕ್ತಿಗೆ ಏನೂ ಆಗದ ಹಾಗೆ ಆ ತೆಂಗಿನಕಾಯಿಗಳೆಲ್ಲವನ್ನೂ ಕೂಡ ಒಡೆದು ಹಾಕ್ತಾನೆ. ಇದರಿಂದ ಕಣ್ಣುಗಳನ್ನ ಮುಚ್ಚಿಕೊಂಡು 1 ನಿಮಿಷದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಗಳನ್ನ ಹೊಡೆದು ಹಾಕಿದ ರೆಕಾರ್ಡ್ ಈ ಭಾರತೀಯರಿಗೆ ಸಿಕ್ಕಿದೆ. ಸೊ ಒಂದು ಸಲ ನೀವೇ ಯೋಚನೆ ಮಾಡಿ, ಒಂದು ಚಿಕ್ಕ ತಪ್ಪು ನಡೆದರೂ ಕೂಡ ಆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಎಂಬುದನ್ನ. ಕವಲ್ಜಿತ್ ಸಿಂಗ್ ಗೆ ಇರುವ ಅಕ್ಯುರೇಸಿ ಕಾರಣದಿಂದ ಮತ್ತು ಕರಮ್ಜಿತ್ ಸಿಂಗ್ ಗೆ ಇರುವ ಧೈರ್ಯದ ಕಾರಣದಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಸಾಧಿಸಿದ್ದಾರೆ. ಈ ಈವೆಂಟ್ 2014ರಲ್ಲಿ ಇಟಲಿಯಲ್ಲಿ ವರ್ಲ್ಡ್ ರೆಕಾರ್ಡ್ ಎಂಬ ಒಂದು ಟಿವಿ ಶೋ ನಲ್ಲಿ ಲೈವ್ ರೆಕಾರ್ಡ್ ಆಗಿದೆ. ಇಲ್ಲಿಯವರೆಗೆ ಈ ರೆಕಾರ್ಡ್ ಅನ್ನ ಯಾರಿಗೂ ಬ್ರೇಕ್ ಮಾಡೋಕೆ ಆಗಿಲ್ಲ. ಸೊ ಫ್ರೆಂಡ್ಸ್, ಇವಷ್ಟೇ ಅಲ್ಲದೆ 2012ರಲ್ಲಿ 2.7 ಕಿಲೋಮೀಟರ್ಸ್ ನಷ್ಟು ಉದ್ದವಿರುವ ವೆಡ್ಡಿಂಗ್ ಡ್ರೆಸ್ ಅನ್ನ ಹಾಕೊಂಡು ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ವೆಡ್ಡಿಂಗ್ ಡ್ರೆಸ್ ಹಾಕಿಕೊಂಡಿರುವ ಮಹಿಳೆಯಾಗಿ ಈಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರಿದ್ದಾಳೆ. ಕೆವಿನ್ ಎಂಬ ವ್ಯಕ್ತಿ ಫೈರ್ ಟ್ರಕ್ ಅನ್ನ ತನ್ನ ದೇಹದಿಂದ ಎಳೆದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿದ್ದಾನೆ. ನೇಪಾಳ ದೇಶದ ತಾನೇಶ್ವರ್ ಎಂಬ ವ್ಯಕ್ತಿ ಬ್ರಷ್ ಅನ್ನ ತನ್ನ ಬಾಯಲ್ಲಿ ಇಟ್ಟುಕೊಂಡು ಆ ಬ್ರಷ್ ಮೇಲೆ 53 ಸೆಕೆಂಡ್ಗಳವರೆಗೆ ಬಾಸ್ಕೆಟ್ ಬಾಲ್ ಅನ್ನ ತಿರುಗಿಸಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿದ್ದಾನೆ. ಜ್ಯೋತಿ ಕಿಸಾಂಗೆ ಆಮ್ಗೆ ಎಂಬ ಈಕೆ ಪ್ರಪಂಚದಲ್ಲೇ ಅತ್ಯಂತ ಕಡಿಮೆ ಎತ್ತರವಿರುವ ಮಹಿಳೆಯಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸ್ಥಾನವನ್ನ ಪಡೆದಿದ್ದಾಳೆ. ಈಕೆ ಎತ್ತರ ಕೇವಲ 2 ಅಡಿಗಳು ಮಾತ್ರವೇ. ಹಿಂದಿಯಲ್ಲಿ ಬಿಗ್ ಬಾಸ್ ಸೀಸನ್ 6 ನಲ್ಲಿ ಗೆಸ್ಟ್ ಆಗಿ ಕೂಡ ಬಂದಿದ್ಲು. ಅಮೆರಿಕಾದ ಒಂದು ಟಿವಿ ಸೀರೀಸ್ ನಲ್ಲೂ ಕೂಡ ಈಕೆ ನಟಿಸಿದ್ದಾಳೆ. 2005ರಲ್ಲಿ ಹರಿಯಾಣದ ಒಂದು ಟೆಂಪಲ್ ಆರ್ಗನೈಸೇಷನ್ ಪ್ರಪಂಚದಲ್ಲೇ ಅತಿ ದೊಡ್ಡ ಚಪಾತಿಯನ್ನ ಮಾಡಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸ್ಥಾನವನ್ನ ಪಡೆದಿದೆ. 2008ರಲ್ಲಿ ದೆಹಲಿಯ ಕೋಹಿನೂರ್ ಫುಡ್ಸ್ ಎಂಬ ಹೋಟೆಲ್ ಪ್ರಪಂಚದಲ್ಲೇ ಅತಿ ದೊಡ್ಡ ಬಿರಿಯಾನಿಯನ್ನ ತಯಾರಿಸಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿದೆ. ಈ ಬಿರಿಯಾನಿಯ ತೂಕ 14,000 ಕೆಜಿಗಳು ಇತ್ತಂತೆ. ಖುರ್ಷಿದ್ ಹುಸೇನ್ ಎಂಬ ವ್ಯಕ್ತಿ ತನ್ನ ಮೂಗಿನಿಂದ ಎಲ್ಲರಿಗಿಂತ ಫಾಸ್ಟ್ ಆಗಿ ಟೈಪ್ ಮಾಡಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸ್ಥಾನವನ್ನ ಪಡೆದಿದ್ದಾನೆ. ಆಂಧ್ರ ಪ್ರದೇಶದ ಜಯಸಿಂಹ ಎಂಬ ವ್ಯಕ್ತಿ ಕೇವಲ 1 ಗಂಟೆಯಲ್ಲೇ 2346
76 ಹಗ್ಸ್ ಗಳನ್ನ ಕೊಟ್ಟು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿದ್ದಾನೆ. ಪ್ರಪಂಚದಲ್ಲೇ ಅತ್ಯಂತ ಕಡಿಮೆ ಎತ್ತರವಿರುವ ಗೋವು ಕೇರಳ ರಾಜ್ಯದಲ್ಲಿದೆ. ಇದರ ಎತ್ತರ ಕೇವಲ 2 ಅಡಿಗಳು ಮಾತ್ರವೇ. 2014ರಲ್ಲಿ ತಮಿಳುನಾಡಿನಲ್ಲಿ 43,000 ಜನ ಹ್ಯೂಮನ್ ಫ್ಲಾಗ್ ಅನ್ನ ಫಾರ್ಮ್ ಮಾಡಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರೆ, ನಮ್ಮ ಕರ್ನಾಟಕದ 6 ವರ್ಷದ ಓಂ ಸ್ವರೂಪ್ ಎಂಬ ಹುಡುಗ 27 ಕಾರುಗಳ ಕೆಳಗೆ ಸ್ಕೇಟಿಂಗ್ ಮಾಡಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸ್ಥಾನವನ್ನ ಪಡೆದಿದ್ದಾನೆ. ನಮ್ಮ ಕರ್ನಾಟಕದ ಕಿಶನ್ ಶ್ರೀಕಾಂತ್ ಎಂಬ ಹುಡುಗ ಪ್ರಪಂಚದಲ್ಲೇ ಯಂಗೆಸ್ಟ್ ಡೈರೆಕ್ಟರ್ ಆಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸ್ಥಾನವನ್ನ ಪಡೆದಿದ್ದಾನೆ. ಈತ ಕೇರ್ ಆಫ್ ಫುಟ್ಪಾತ್ ಎಂಬ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾನೆ. ಆಗ ಈತನ ವಯಸ್ಸು ಕೇವಲ 10 ವರ್ಷಗಳು ಮಾತ್ರವೇ. ಈಗ ಈತನ ವಯಸ್ಸು 27 ವರ್ಷಗಳು. ಸೊ ಫ್ರೆಂಡ್ಸ್, ಈ ಲಿಸ್ಟ್ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಬಹಳಷ್ಟಿವೆ. ಈ ಎಲ್ಲಾ ಜನರ ಸ್ಟೋರಿಗಳನ್ನ ನೋಡಿದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು, ಏನ್ ಸಾಧಿಸಬೇಕು ಅಂದ್ರೂ ಕೂಡ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ನಮ್ಮಲ್ಲಿ ಖಂಡಿತ ಇರಬೇಕು. ಪ್ರತಿಯೊಬ್ಬರಿಗೂ ಇರುವ ಅತಿ ದೊಡ್ಡ ಶತ್ರು ಲೇಸಿನೆಸ್. ಅದನ್ನ ಬಿಟ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ನೀವೇ ಕಿಂಗ್ ಆಗಬಹುದು. ಸೊ ನಿಮ್ಮಲ್ಲಿ ವ್ಯಾಲ್ಯೂಯಬಲ್ ಟೈಮ್ ಅನ್ನ ವೇಸ್ಟ್ ಮಾಡದೆ ನಿಮ್ಮ ಲೈಫ್ ಅಲ್ಲಿ ಕೆಲವು ಗೋಲ್ಸ್ ಗಳನ್ನ ಇಟ್ಕೊಂಡು ಅವುಗಳನ್ನ ಅಚೀವ್ ಮಾಡೋಕೆ ಟ್ರೈ ಮಾಡಿ. ನೀವು 24/7 ವರ್ಕ್ ಮಾಡಬೇಕಾಗಿಲ್ಲ. ಪ್ರತಿದಿನ ಕೇವಲ ಕೆಲವು ಗಂಟೆಗಳನ್ನ ಸೆಟ್ ಮಾಡ್ಕೊಂಡು ಆ ಟೈಮ್ ಅನ್ನ ಮಾತ್ರವೇ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.